ಬಂದು ಇಲ್ಲಿ ಕುತ್ಕೊಂಡಿದ್ದೀರಿ. ನಾವು ಬಂದ ಭೇಟಿನೇ ಮಾಡಿಲ್ಲ ನೀವು. ನೆನ್ನೆ ನೀವು ಇದ್ದಿಲ್ಲ ಸರ್, ಇನ್ನೊಬ್ರು ಮೀಸೆ ಇಟ್ಕೊಂಡಿದ್ರು ಅವ್ರು ಇದ್ದಿದ್ದು ಸರ್. ನಿಮಗ್ ಮುಂಚೆ ನೆನ್ನೆ ನೀವು ಬಂದಾಗ ನಾವು ಇದ್ದಿಲ್ಲ. ಅಲ್ಲಲ್ಲ, ನೆನ್ನೆ ನಾವು ಬಂದಾಗ ನೀವ್ ಇದ್ದಿಲ್ಲ, ಇನ್ನೊಬ್ರು ಮೀಸೆ ಇಟ್ಕೊಂಡಿದ್ರು ಅವ್ರು ಇದ್ದಿದ್ದು. ಅವ್ರು ಇದ್ದಿದ್ದು. ಹ್ಞೂ ಸರ್, ನಾವು ಅದೇ ಈಗ ಸಾಹೇಬ್ರು ಬರ್ಲಿ ಅಲ್ಲ ಸರ್, ಈಗ ಸಾಹೇಬ್ರು ಬರ್ಲಿ ಅಲ್ಲಲ್ಲ, ಈಗ ಸಾಹೇಬ್ರು ಬರ್ಲಿ. ಈಗ ನಾವ್ ಯಾಕೆ ಉನ್ನತ ಅಧಿಕಾರಿಗಳನ್ನ ನಾವು ಭೇಟಿ ಆಗ್ಬಾರ್ದಾ? ಯಾಕೆ ಹೋರಾಟಗಾರರಿಗೆ ಆ ಅರ್ಹತೆ ಇಲ್ವಾ? ಅಲ್ಲ ಸರ್, ಹೋರಾಟಗಾರರಿಗೆ ಆ ಅರ್ಹತೆ ಇಲ್ವಾ ಸರ್? ನಾವು ಲಾಜಿಕ್ ನಿನ್ನೆ ಬಂದಾಗ ಇಲ್ಲಿ ಕಾಯ್ಕೊಂಡಿದ್ದೀರಿ. ಯಾವತ್ತು ಯಾವ ಕಂಪ್ಲೇಂಟ್ ಡಿಲೇ ಮಾಡಿಲ್ಲ. ಇಲ್ಲ ಅಲ್ಲ ಸರ್, ಈಗ 3 ತಿಂಗಳು ಆಗಿದೆ ನಾವು ಅರ್ಜಿ ಕೊಟ್ಟು ಈ ಬಾಂಗ್ಲಾದೇಶ ಪರವಾಗಿ ನಾವು ಡಾಕ್ಯುಮೆಂಟ್ ಕೊಟ್ಟು ಈ ಕೊಟ್ರಂದ್ರೆ ಇದ್ರ ಬಗ್ಗೆ ನೀವ್ ಏನ್ ಕ್ರಮ ತಗೊಂಡಿದ್ದೀರಾ ಅಂತ ಕೇಳಿದ್ರೆ, ನೀವು ಹೋಗಿ ಹಿಡ್ಕೊಂಬರ್ರಿ ಅಂತ ಹೇಳಿದ್ರೆ ಮತ್ತೆ ಆ ಅಧಿಕಾರಿಗಳು ಏನಕ್ಕ ಕೆಲ್ಸಕ್ಕ? ನಿನ್ನೆಲ್ಲ 3 ಜನ ಕಳಿಸಿದ್ರು ಸರ್. ಅವರು ನಮ್ಗೆ ಅದು ಅವಶ್ಯಕತೆ ಇಲ್ಲ. ಇದು ನಾವು ಆಲ್ರೆಡಿ ಇವ್ರಿಗೆ ಮಾಸ್ಟರ್ ಇದನ್ನ ಕಿಂಗ್ ಪಿನ್, ಈತನ ವಿರುದ್ಧ ನಾವು ಕೊಟ್ರೆ ನಮ್ಗೆ ಉಲ್ಟಾ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಕಾನೂನು? ಬಾಂಗ್ಲಾ ಪಾಸ್ಪೋರ್ಟ್ ಟೋಟಲ್ ಎಲ್ಲ ದಾಖಲೆ ತಗೊಂಡಿದ್ದು ದಾಖಲೆ ನಮ್ಮ ಹತ್ರ ನಿಮಿಷ. ರಂಜಾನ್ ಶೇಖ್ ಹೇಳ್ತಾರೆ ಯಾಕೆ ಈಗ ನೀವು ಕಳಿಸ್ತಾ ಇದ್ರ ಸರ್? ಈಗ ನಾವು ಕೊಟ್ಟಿರೋ ದಾಖಲೆ 6 ತಿಂಗಳಾಗಿದೆ, ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಅದು ಆಯ್ತು, ಡಾಕ್ಯುಮೆಂಟ್ ಚೆಕ್ ಮಾಡಿ ಸರ್. ದಾಖಲೆ ಆಲ್ರೆಡಿ ನಾನು ಕಮ್ಮಿ ಎಲ್ಲಾ ಕಡೆಯಿಂದ ಫಾರ್ವರ್ಡ್ ಆಗಿ ಬಂದಿದೆ. ಮತ್ತೆ ಇನ್ನೇನ್ ನೀವು ಈಗ ನಾವು ನೀವೇನು ವರದಿ ಕೊಟ್ಟಿದ್ದೀರೋ ಆ ವರದಿ ರಿಪೋರ್ಟ್ ಕೊಡಿ ಅಂದ್ರೆ ಅಲ್ಲ ಸರ್. ಈಗ ನಾವ್ ಹೇಳೋದಕ್ಕೆ ಕೇಳಿ, ಈಗ 6 ತಿಂಗಳು ಬೇಕಾ ನೀವು ಚೆಕ್ ಮಾಡಕ್ಕೆ? 6 ತಿಂಗಳು ಬೇಕಾ ನೀವು ಚೆಕ್ ಮಾಡೋದಕ್ಕೆ? ನಿಮ್ಮ ಹತ್ರ ಈಗ ನಾವು ನಿಮ್ಗೆ ದಾಖಲೆ ಅಂತ ಕೊಟ್ಟಿದ್ದೀರಿ. ಈಗ ನಿಮ್ಮ ಹತ್ರ ಸರ್ ಕೊಟ್ಟಿದ್ದೀರಿ, ಕೊಟ್ಟಿರೋದು ನಾನೇ ಕೊಟ್ಟಿರೋದು. ಈಗ ನಿಮ್ಮ ಹತ್ರ ಇಲ್ಲ ಅಂದ್ಮೇಲೆ ಮತ್ತೆ ನೀವೇನ್ ಮಾಡಿದ್ರಿ? ಜೈ ಭೀಮ್. ನನ್ನ ಹೆಸರು ಎನ್ ಸುಹೇಲ್ ಅಂದ್ಬಿಟ್ಟು ಕರ್ನಾಟಕ ಜನಾಂದೋಲನ ಸಂಘಟನೆ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ನಾನು ಈ ದಿನ ಕಾಳ್ಬೇಡಿ ಪೊಲಿಟಿಷಿಯನ್ ಹತ್ರ ಕೆಲವೊಂದು ಅಕ್ರಮ ಬಾಂಗ್ಲಾದೇಶದ ವಿರುದ್ಧವಾಗಿ ದೂರು ಕೊಟ್ಟಿದ್ದೆ. ಈಗ ಹೋಮ್ ಮಿನಿಸ್ಟ್ರು ಮತ್ತು ಮಾನ್ಯ ಕಮಿಷನರ್ ಅವರು ಮತ್ತು IG, DCP ಅವರು ಸಂಬಂಧಪಟ್ಟ ಇಲಾಖೆಗಳಲ್ಲಿ ನಾನು ಈ ಥರ ಅಕ್ರಮವಾಗಿ ಬಾಂಗ್ಲಾದೇಶಿಗಳಿದ್ದಾರೆ ಕಾವಡಿ ನಮ್ಮ ವ್ಯಾಪ್ತಿಯಲ್ಲಿ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ಹೊರ್ತೂರು, ವೈಟ್ಫೀಲ್ಡು, ಮಾಲೂರು, ಚಿಕ್ಕಬನಹಳ್ಳಿ ಈ ಸುಮಾರು ಭಾಗದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಅವ್ರಿಗೆ ದಾಖಲೆ ಸಮೇತ ಅರ್ಜಿಗಳು ಕೊಟ್ಟಿದ್ದೆ. ನಾನು ನವೆಂಬರಲ್ಲೂ ಈ ವಿಚಾರವಾಗಿ ನಾನು ಬೆಳ್ತೂರಿಂದ ವೈಟ್ಫೀಲ್ಡ್ ಪೊಲೀಸ್ DCP ಕಚೇರಿಯವರು ಕಲ್ಲಡಿಗೆ ಮುಖಾಂತರ ಸಾರ್ವಜನಿಕರಿಗೆ ಅರಿವು ಮೂಡಿಸ್ಕೊಂಡು ಈ ದಾಖಲೆಗಳ ಸಮೇತ ಆವತ್ತು ನಾನು DCP ಅವರಿಗೆ ಕೊಟ್ಟಿದ್ದೀನಿ. ಕೊಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಯಾವುದೇ ರೀತಿ ಕ್ರಮ ತಗೊಂಡಿರಲಿಲ್ಲ. ಆಗ ಮತ್ತೆ ನಾನು ಎಲ್ಲ ದಾಖಲೆ ಸಮೇತ ದಾಖಲೆ ಸಂಗ್ರಹ ಮಾಡಿ ಆಗಿನ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಸಾರ್ಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ, ಉನ್ನತ ಅಧಿಕಾರಿಗಳು ಎಲ್ಲರಿಗೂ ದಾಖಲೆ ಸಮೇತ ಕೊಟ್ಟು ನನಗೆ ಬಂದಂಥ ರಿಪ್ಲೈಗಳು ಉನ್ನತ ಇಲ್ಲಿ ಕಾರವಾಡಿ ಪೊಲಿಟಿಷನ್ಗೆ ಫಾರ್ವರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟರು. ನಾನು ಮತ್ತೆ DCP, ACP ಅವ್ರ ಕಡೆಯಿಂದೆಲ್ಲ ಫಾರ್ವರ್ಡ್ ವೆರಿಫೈ ನನ್ನ ದಾಖಲೆ ಕಂಪ್ಲೇಂಟ್ ಕಾಪಿ ಎಲ್ಲೋಗಿದೆ ಅಂತ ಚೆಕ್ ಮಾಡಿಸಿದಾಗ ಆ ಕಂಪ್ಲೇಂಟ್ ಕಾಪಿ ಕಾವಡಿ ಸ್ಟೇಷನ್ಗೆ ಬಂದಿದೆ ಅಂತ ಹೇಳಿದ್ರು. ಅದನ್ನು ನಾನು ಬಂದು ಕಾವಡಿ ಸ್ಟೇಷನಲ್ಲಿ ವೆರಿಫೈ ಮಾಡಿದಾಗ ಆ ಸಂಬಂಧಪಟ್ಟ ಕೇಸ್ ವರ್ಕರು ನನಗೆ ಜ್ವರ ಇದೆ, ನಾನು 3 ದಿನ ಬರಲ್ಲ, 4 ದಿನ ಬರಲ್ಲ, ಬಂದಮೇಲೆ ಬನ್ನಿ ಅಂತ ಇದೇ ರೀತಿ ಕಾಲ ತಳ್ಕೊಂಡು ಬಂದರು. ಸರಿ, ಒಂದಿನ ನಾನೇನು ಮಾಡಿದೆ, ನ್ಯೂಸಲ್ಲಿ ಒಂದು ಮೀಡಿಯಾ ಒಂದು ಪೋಸ್ಟರ್ ಮಾಡಿ ಬಿಟ್ಟಾಗ ರಂಗನಾಥ್ ಸರ್ ಅವರು ಫೋನ್ ಮಾಡಿದ್ರು. ಆಗ ಸರ್ಕಾರಿ ಇನ್ಸ್ಪೆಕ್ಟರ್ ಆದಂಥ ರಂಗನಾಥ್ ಸರ್ ಅವರು ಫೋನ್ ಮಾಡಿ ಸಂಬಂಧಪಟ್ಟವರು 45 ಜನ ನಾನು ಗಡಿಪಾರು ಮಾಡಿದ್ದೀನಿ, ಅವ್ರಿಗೆ ಗಡಿಪಾರು ಮಾಡಿ ಕಳಿಸಿದ್ದೀನಿ, ಅದೇನಿದೆ ವರದಿ ತಗೊಳ್ರಿ ಅಂತ ಹೇಳಿದ್ರು. ಆವಾಗಿಂದ ಬಂದಾಗ ಸಿಕ್ಕಿಲ್ಲ, ಮತ್ತು ಅವರು ಇದರಿಂದ ಟ್ರಾನ್ಸ್ಫರ್ ಆಗೋದ್ರು. ಈಗ ಹೊಸ ಸರ್ಕಾರ ಬಂದಾಗ ಅವ್ರು ಭೇಟಿ ಮಾಡಬೇಕು ಸುಮಾರು ರೀತಿ ನಾವು ಸ್ಟೇಷನ್ಗೆ ಬಂದಿದ್ದೀರಿ. ನಾವು ಬಂದಾಗೆಲ್ಲ ಕೆಲವರು ನಾವು ಬರ್ತಾ ಇದ್ದೀರಿ, ಕೆಲವು ನಮ್ಮ ಸಂಘಟನೆ ಸಿಬ್ಬಂದಿಗಳು ಬಂದ್ಬಿಟ್ಟು ಈಗ ನಾವು ಕೊಟ್ಟಂಥ ದೂರಿ ಅರ್ಜಿ ಏನಾಗಿದೆ ಇದು ವರದಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ ವರದಿಗಳು ಕೊಡ್ತಾ ಇದ್ದಿಲ್ಲ ಇವರು. ಇಲ್ಲ ನಾವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಬಂದಾಗೆಲ್ಲ ನೆಪಗಳು ಹೇಳೋರು ಕಳ್ಸೋರು. ಒಂದು ಶುಕ್ರವಾರನೂ ಬಂದಿದ್ದಾನೆ, ಹೋದ ವಾರ ಶುಕ್ರವಾರನೂ ಸಹ ಬಂದು ನಾನು ಕೇಳಿದಾಗ ಬಂದೋಬಸ್ತ್ ಕೇಳ್ಬಿಟ್ಟು ಮೈಸೂರಿಗೆ ಹೋಗಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ, ನೀವು ಅವ್ರು ಭೇಟಿ ಮಾಡೋಕ್ಕಾಗಲ್ಲ, ಸೋಮವಾರ ಮೇಲೆ ಬನ್ನಿ. ಸರಿ, ಸೋಮವಾರ ನಾನು ನಿನ್ನೆ 11 ಗಂಟೆಗೆ ಕಾಳ್ಬೇಡಿ ಪೊಲಿಟಿಷನ್ಗೆ ಬಂದೆ. ನಾನು ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಕ್ಯಾಬಿನಲ್ಲಿ ಇದ್ದರು. ಅವರು ಇದ್ದಾಗ ನಾನು ಬಂದಲ್ಲಿ ಇದ್ದಂಥ ಕೇಸ್ ವರ್ಕರ್ಗೆ ಮತ್ತು ಏನು ಸ್ಟೇಷನ್ ಇನ್ಚಾರ್ಜ್ ಆಗಿದ್ರು ಅವ್ರಿಗೆ ನಾನು ಬಂದು ಕೇಳಿದಾಗ ನಾನು ಸಾಹೇಬ್ರನ್ನ ಭೇಟಿ ಮಾಡಬೇಕು, ಈ ಥರ ನಾನು ದೂರು ಕೊಟ್ಟಿದ್ದೀನಿ, ಆ ರಿಪೋರ್ಟ್ ಬಗ್ಗೆ ನಾನು ವರದಿ ಕೇಳಬೇಕಾಗಿದೆ ಅಂತ ಹೇಳಿದಾಗ ಸರಿ ನಾನು ಮೀಟಿಂಗ್ ಇದ್ದಾರೆ ಒಂದು 10 ನಿಮಿಷ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಬಂದು ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ಬೇಕಾದ್ರೆ CCTV ಫೋಟೇಜ್ ಏನಿದೆ ಅದು ಚೆಕ್ ಮಾಡ್ಬೋದು ಅವರು. ಅಲ್ಲಿಂದ ನಾನು 1 ಸೆಕೆಂಡ್ಗೂ ಅಲ್ಲಿಂದ ನಾನು ಎಲ್ಲೂ ಕದಲಿಲ್ಲ. ನಾನು ಕೂತ್ಕೊಂಡಾಗ ಸರ್ಕಲ್ ಇನ್ಸ್ಪೆಕ್ಟರ್ ಆಚೆ ಬಂದರು. ಬಂದು ಎದ್ದೋದಾಗ ಮಾತಾಡಬೇಕು ಅಂತ ಹೋದಾಗ ಇಲ್ಲ ಅವರೆಲ್ಲ ಹೋಗ್ತಾ ಇದ್ದಾರೆ, ಬರೋದಕ್ಕೆ 1 ಅವರ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನೀವು ನಾನು ನಿಮ್ಮ ಹತ್ರ ಈಗಾಗಲೇ ಬಂದು ಹೇಳಿದಾಗ ನೀವು 10 ನಿಮಿಷ ಇಲ್ಲ ಕೂತ್ಕೊಳ್ಳಿ ಅಂತ ಹೇಳಿದ್ರಲ್ಲ, ನಾನು ಕುತ್ಕೊಂಡಿದ್ದೆ, ನೀವು ಯಾಕೆ ನಾನು ಕರೆದಿಲ್ಲ ಅಂತ ಹೇಳಿದಾಗ ಆಯ್ತು ನಡೀರಿ ಕುತ್ಕೊಳ್ಳೋಣ ಅಂತ ಈತನು ರಂಜಾನ್ ಶೇಖ್, ಈತ ಮೇಲೆ ಡಬಲ್ ಮರ್ಡರ್ ಕೇಸ್ ಫಾರಿನ್ ಕೇಸ್ ಇದೆ. ಈತನು ಏನು ಸಂಪೂರ್ಣ ದಾಖಲೆಗಳಿದ್ದಾವೆ ನಮ್ಮ ಹತ್ರ. ಈ ದಾಖಲೆಗಳು ಕೊಟ್ಟರು ಅವರು ಪೊಲೀಸ್ ಇನ್ಫಾರ್ಮರು, ಅವ್ರ ಮೇಲೆ ಕೇಸ್ ಇದೆ, ಅವ್ರನ್ನ ನಾವು ಗಡಿಪಾರು ಮಾಡೋಕ್ಕೆ ಬರಲ್ಲ ಹಾಗೆ ಅಂತ ಹೇಳ್ತಾರೆ. ಸರಿ, ಈತನ ಗಡಿಪಾರು ಇದನ್ನ ಮಾಡೋದು ಇಲ್ಲಿಗಲ್ ಬಾಂಗ್ಲಾದೇಶ ಅಂದ್ಬಿಟ್ಟು ಈಗಾಗಲೇ ಇದ್ರ ಮೇಲೆ ಎಲ್ಲ ಚಾನಲ್ಗಳಲ್ಲಿ ಇದನ್ನ ಬಂದಿದೆ. ಅದು ಇವ್ರಿಗೆ ಗೊತ್ತಿದೆ. ಈತ ಒಬ್ಬ ಬಾಂಗ್ಲಾದೇಶಿ
ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿದ್ರೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ನಿಮ್ಗೆ ಏನ್ ಕೇಳ್ತಾರ? ನಾನು ಮಾನ್ಯ ಸಿಟಿ ಪೊಲೀಸ್ ಕಮಿಷನರ್ ಮತ್ತೆ IGDG ಸಲೀಂ ಅವರಿಗೆ ನಾನು ನೇರವಾಗಿ ಈ ಪ್ರಶ್ನೆ ಕೇಳ್ತೀನಿ. ಮತ್ತೆ ಈಗಿರುವಂತ ಗೃಹ ಸಚಿವರಾದಂತ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನಾವು ಹೇಳ್ತೀನಿ, ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸತಿ ಗಮನ ಹರಿಸಿ. ಯಾಕೆ ಈ ಬಾಂಗ್ಲಾದೇಶಿ ರಂಜಾನ್ ಶೇಖ್ನ ಅರೆಸ್ಟ್ ಮಾಡೋದಕ್ಕೆ ನಿಮ್ಲಾಕಂತ ನೀವು ಉನ್ನತ ಏನು ಪೊಲೀಸ್ ಕಮಿಷನರ್ ಇದ್ದಾರೆ ಅವರು ಇವ್ರಿಗೆ ಹೇಳ್ಕೊಟ್ಟಿದ್ದೀರಾ? ನೀವು ಈಗ ಅಲ್ಲಿಂದ ಆಧಾರ್ ಕಾರ್ಡ್ ಕೊಟ್ಟಿದ್ದೀರಲ್ವಾ? ನಾವು ಯಾಕೆ ನೀವು ಕ್ರಮ ತಗೊಂತ ಇಲ್ಲ? ಇದನ್ನ ಬಂದ್ಬಿಟ್ಟು MD ಫಾರೂಕ್ ಪರ್ವೀದಿ ಅಂದ್ಬಿಟ್ಟು ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಆಧಾರ್ ಕಾರ್ಡು. ಇನ್ನು ಇದಕ್ಕಿಂತ ಸಾಕ್ಷಿ ನಿಮಗೆ ಬೇಕಾ? ನೀವು ಹೇಳ್ತೀರಾ ನಮಗೆ ಪಾಸ್ಪೋರ್ಟ್ ಬೇಕು ಅಂದ್ಬಿಟ್ಟು, ಆದ್ರೆ ಆಧಾರ್ ಕಾರ್ಡು ನಿಮ್ಗೆ ದಾಖಲೆ ಅಲ್ವಾ? ಈಗ ಮಾನ್ಯ ನರೇಂದ್ರ ಮೋದಿ ಅವರು ದಾಖಲೆ ಆಧಾರ್ ಕಾರ್ಡ್ನ ಮುಖ್ಯ ದಾಖಲೆ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಈ ದಾಖಲೆ ಆಧಾರ್ ಕಾರ್ಡ್ ದಾಖಲೆ ಅಲ್ವಾ? ನಿಮಗೆ ಬಂದ್ಬಿಟ್ಟು ಪಾಸ್ಪೋರ್ಟ್ ಏನೋ ನಿಮ್ಗೆ ದಾಖಲೆ? ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ ಇದನ್ನ ಬಂದು ಈಗ ಕಾಡುಗಡಿಯಲ್ಲಿ ಅಬ್ಬಾಸ್ ಖಾನ್ ಅಂದ್ಬಿಟ್ಟು ಬ್ಯಾಂಕ್ ಪಾಸ್ಬುಕ್ ಮಾಡ್ಕೊಂಡಿದ್ದಾನೆ. ಈಗ ಇದನ್ನ ಈಗಾಗಲೇ ಗ್ಯಾಂಗ್ ರೇಪಲ್ಲಿ ಅವಲಹಳ್ಳಿ ಪೊಲೀಸಲ್ಲಿ ಅರೆಸ್ಟ್ ಆಗಿದ್ದಾನೆ. ಇದನ್ನ ಮೊಹಮ್ಮದ್ ಖೋಕನ್ ಅಂದ್ಬಿಟ್ಟು ನಾವು ಕಾಡುಗೋಡಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಕಾಡುಗೋಡಿ ಪೊಲೀಸ್ನಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳು ಈ ಬಾಂಗ್ಲಾದೇಶರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಬಾಂಗ್ಲಾದೇಶಿಗರ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನ ಈ ಹಿಂದೇನಿದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ರಂಗನಾಥ್ ಸರ್ ಅವ್ರ ಗಮನಕ್ಕೂ ತಂದಿದ್ದೀರಿ. DCP ಅಂತ ಪರಶುರಾಮ್ ಅವರು ಇದ್ರು, ಅವ್ರ ಗಮನಕ್ಕೂ ತಂದು ಅವ್ರಿಗೂ ನಾವು ಮೆಮೊರಂಡಮ್ ಸಹ ಕೊಟ್ಟಿದ್ದೀರಿ. ನಾವು ಈ ರೀತಿ ಕಾಡುಗೋಡಿ ಪೊಲೀಸ್ ಲಿಮಿಟಲ್ಲಿ ಈ ಥರ ಅಕ್ರಮವಾಗಿ ನಡೀತಾ ಇದೆ. ಈ ಭಾಗದಲ್ಲಿ ನಡೆಯುವಂಥ ಅನೈತಿಕ ಚಟುವಟಿಕೆಗಳಿಗೆಲ್ಲ ಈ ಬಾಂಗ್ಲಾದೇಶದಲ್ಲಿ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಗೌರ್ಮೆಂಟ್ ಈಗ ಭಾರತ ದೇಶಕ್ಕೆ ಅಷ್ಟು ಈಸಿಯಾಗಿ ಹೆಂಗೆ ಬರ್ತಾ ಇದ್ದಾರೆ? ಅವರು ಬಾಂಗ್ಲಾದೇಶದಿಂದ ಈ ಗಡಿ ಮುಖಾಂತರ ಬರ್ತಾ ಇದ್ದಾರೆ. ರೈಲು, ಈ ಬಸ್ಗಳು ಬೇರೆ ಬೇರೆ ದೇಶಗಳ ಪಕ್ಕದಲ್ಲೇ ಇರೋಂಥ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇಲ್ಲ ಕಲ್ಕತ್ತಾ ಆಗಿರ್ಬೋದು, ಅಲ್ಲಿಂದ ಅವರು ಸ್ಟೇಟಿಂದ ಸ್ಟೇಟು ಬರ್ತಾ ಇದ್ದಾರೆ. ಬಂದಾಗ ಸೆಂಟ್ರಲ್ ಅಂತ ಬಂದಾಗ ಅಲ್ಲಿರೋಂಥ ಗೃಹ ಮಂತ್ರಿಗಳು ಇರ್ತಾರೆ. ಯಾಕಂದ್ರೆ ಅಲ್ಲಿ ಗಡಿ ಬಂದ್ಬಿಟ್ಟು ಗೃಹ ಮಂತ್ರಿ ಅವರ ಅಂಡರಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ಬಂದಾಗ ರಾಜ್ಯ ಗೃಹ ಮಂತ್ರಿ ಅವ್ರಿಗೆ ರಫ್ತಿಗೆ ಬರುತ್ತೆ. ಅದು ನಾವು ದಾಖಲೆ ಸಮೇತ ಕೊಟ್ರು ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರೋ ಯಾರು ತಗೊಂತ ಇಲ್ಲ ಅಂದ್ರೆ ಇದರಲ್ಲಿ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇವರೆಲ್ಲ ವೋಟ್ ಬ್ಯಾಂಕ್ಗೋಸ್ಕರ ಇವ್ರನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ದೊಂದು ಅಭಿಪ್ರಾಯ. ಈಗೇನು SIR ಅದು ಇದನ್ನು ಮಾಡ್ತಾರೆ, ಅದು ಸ್ಥಳೀಯರು ಅತಿ ಹೆಚ್ಚು ಏನು ಕಾರಣ ಅಂತ ಹೇಳಿದ್ರೆ ಇಲ್ಲಿ ಶಾಸಕರು ಮತ್ತೆ ಆಗ್ಲಿ ಯಾರಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸ್ಥಳೀಯವಾಗಿ ಜಮೀನ್ದಾರಗಳು ಏನಿದ್ದಾರೆ ಅವರು 10,000 20,000 ಬಾಡಿಗೆ ಬರುತ್ತೆ ಅನ್ನೋ ಬಾಡಿಗೆ ಆಸೆಗೋಸ್ಕರ ಜಮೀನುಗಳು ಬಾಡಿಗೆ ಕೊಡ್ತಾ ಇದ್ದಾರೆ. ಆ ಬಾಡಿಗೆ ದಾಖಲೆ ಪರಿಶೀಲನೆ. ಈಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಥಳೀಯರು, ನಾವು ಸ್ಥಳೀಯವಾಗಿ ನಮ್ಮ ಲೋಕಲ್ ಅವರ ಲೇಡೀಸ್ ಯಾರನ್ನ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಹೋಗ್ಬೇಕಂದ್ರೆ ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ. ಅವ್ರ ಆಧಾರ್ ಕಾರ್ಡ್ ಆಗಲಿ, ಅವ್ರ ಮೂಲ, ಅವ್ರ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಪೊಲೀಸ್ ವೆರಿಫಿಕೇಶನ್ ಮಾಡ್ತಾರೆ. ಇವ್ರು ಯಾಕೆ ಬಾಂಗ್ಲಾದೇಶದವ್ರು ಶೆಡ್ ಹಾಕೋವಾಗ ಅಲ್ಲಿರುವಂಥ ಲ್ಯಾಂಡ್ ಓನರ್ಗಳು ಅದು ಅವ್ರ ದಾಖಲೆಗಳನ್ನ ಪೊಲೀಸ್ ವೆರಿಫಿಕೇಶನ್ ಮಾಡ್ಸೋದಿಲ್ವಾ? ಯಾಕೆ ಮಾಡ್ಸೋದಿಲ್ಲ? ಅದಕ್ಕೆ ಪೊಲೀಸ್ ಅವರು ಅದ್ರ ಬಗ್ಗೆ ಏನು ಕ್ರಮ ತಗೊಳಲ್ವಾ? ಈಗ ಅವ್ರಿಗೆ ಗೊತ್ತಿಲ್ವ? ಈ ಕಾಡುಗೋಡಿ ಸಿದ್ಧಾರ್ಥ ಲೇಔಟ್ ಆಗಿರಲಿ, ಈ ಕಡೆ ನಮ್ಮ ಕೊಳ್ಳೂರು ರೋಡ್ ಆಗಿರಲಿ, ಈ ಸುತ್ತಮುತ್ತ ಸುಮಾರು ಜನ ಬಾಂಗ್ಲಾದೇಶ ಇದ್ದಾರೆ. ಇದು ಪೊಲೀಸ್ ಅವ್ರ ಗಮನಕ್ಕೆ ಇಲ್ವಾ? ಇಲ್ಲಿ ಇದ್ದಾರೆ ಅಂದ್ಬಿಟ್ಟು ಗೊತ್ತಿದ್ದು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಸರ್ಕಾರಕ್ಕಾಗಲಿ, ಕಮಿಷನರ್ಗಾಗಲಿ, ಲೋಕಲ್ ಸ್ಟೇಷನ್ಸ್ ಏನು ಆಗ್ರಹ? ನಾವು ಮಾನ್ಯ ಗೃಹ ಮಂತ್ರಿಯಿಂದ ಹಿಡಿದು ನಾವು ಏನು ಹೇಳ್ತಾ ಇದ್ದೀರಿ ಅಂದರೆ, ಆಗಸ್ಟ್ 14ನೇ ತಾರೀಕು ಒಳಗಡೆ ಇವ್ರನ್ನೆಲ್ಲ ಬಂಧಿಸಿ ಇವ್ರನ್ನ ಗಡಿಪಾರು ಮಾಡಿಲ್ಲ ಅಂತ ಹೇಳಿದ್ರೆ ಮುಖಾಂತರ ಬಂದು ನಾವು ಕಾಡುಗೋಡಿ ಪಟ್ಟಣ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀರಿ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಮಾತ್ರ ಬಂದಿದೆ. ಆಗಸ್ಟ್ 14 ತಾರೀಕು ಈ ಭಾಗದಲ್ಲಿರುವಂಥ ಮಾದೇಪುರ ವ್ಯಾಪ್ತಿಯಲ್ಲಿರುವಂಥ ದಲಿತ ಸಂಘಟನೆಗಳಾಗಿರಲಿ, ರೈತ ಸಂಘಟನೆ ಆಗಿರಲಿ, ಕನ್ನಡಪರ ಸಂಘಟನೆಗಳ ಮುಂದಿನ ಅವ್ರ ಹತ್ರ ಚರ್ಚೆ ಮಾಡಿ ಈ ದಾಖಲೆ ಸಮಿತಿ ಈ ರೀತಿಯಲ್ಲಿ ಇದೆ ಅಂತೇಳಿ ನಾವು ಕಾಡುಗೋಡಿ ಪಟ್ಟಣ ಮುತ್ತಿಗೆ ಹಾಕುವಂಥ ಬಾಂಗ್ಲಾದೇಶದವ್ರು ಏನಿದ್ದಾರೆ ಇವ್ರನ್ನೆಲ್ಲ ಗಡಿಪಾರು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ.